ಇವತ್ತೊಂದು ಏಡಿದ್ದು ರೆಸಿಪಿ ಮಾಡುವ ನೋಡಿ. ದೊಡ್ಡ ದೊಡ್ಡ ಏಡಿ ಅಂತ ನಿಮಗೆ ಈ ರೀತಿ ಉಂಟು. ಇದರಲ್ಲಿ 1 kg ಏಡಿ ತಂದೆ ಇವತ್ತು. ಈಗ ಕ್ಲೀನ್ ಮಾಡುವ. ಕ್ಲೀನ್ ಮಾಡುದನ್ನೇ ತೋರಿಸ್ತೇನೆ ನಿಮಗೆ. ಸುಲಭ ಕ್ಲೀನ್ ಮಾಡ್ಲಿಕ್ಕೆ, ಎಂತ ಕಷ್ಟ ಇಲ್ಲ ಏಡಿ ಕ್ಲೀನ್ ಮಾಡ್ಲಿಕ್ಕೆ. ನೋಡಿ ಹೀಗೆ ತೆಗಿಬೇಕು, ಹೀಗೆ ಮಾಡಿ ನೋಡಿ. ಇಲ್ಲಿಂದೆಲ್ಲ ಇದನ್ನು ತೆಗಿಬೇಕು ನೋಡಿ. ಇದನ್ನೆಲ್ಲ ಎಂತ ಹಾಕ್ಲಿಕ್ಕೆ ಇಲ್ಲ. ಇಲ್ಲಿಂದೆಲ್ಲ ಕ್ಲೀನ್ ಆದ್ಮೇಲೆ ಈಗ ಮಧ್ಯಾಹ್ನ ತುಂಡು ಮಾಡಿದ್ರೆ ಆಯ್ತು ನೋಡಿ. ಬೇಗ ತುಂಡಾಗ್ತದೆ. ಮತ್ತೆ ಈ ಬೆರಳನ್ನು ಕಟ್ ಮಾಡಬೇಕು ಇಲ್ಲಿಂದ ನೋಡಿ. ಇಲ್ಲಿಂದ ಈಗ ತುಂಡು ಮಾಡಿದ್ರೆ ಆಯ್ತು. ದೊಡ್ಡ ಕಾಲು ಉಂಟಲ್ಲ, ಇಲ್ಲಿಂದ ಉಗುರು ತುಂಡು ಮಾಡಿದ್ದೇನೆ. ಮತ್ತೆ ಇದನ್ನು ಸ್ವಲ್ಪ ಜಜ್ಜಿದ್ರೆ ಆಯ್ತು. ಇದರೊಳಗೆ ಮಸಾಲೆ ಎಲ್ಲ ಹೋಗ್ಬೇಕಲ್ಲ, ಅದಕ್ಕೆ ಮತ್ತೆ ಎಂತ ಮಾಡಿಲ್ಲ, ಸುಲಭದಲ್ಲಿ ಕ್ಲೀನ್ ಆಯ್ತು ನೋಡಿ. ಏಡಿಯನ್ನೆಲ್ಲ ಚಂದ ಮಾಡಿ ಕ್ಲೀನ್ ಮಾಡಿ ಆಯ್ತು. ಈಗ ಒಳ್ಳೆ ಒಂದು ಅಡುಗೆ ಹೇಳಿಕೊಡ್ತೇನೆ ನೋಡಿ. ಈ ಮಣ್ಣಿನ ಪಾತ್ರೆಗೆ ತುಪ್ಪ ಅಥವಾ ಎಣ್ಣೆ ಹಾಕಿ ಒಂದು 4 ಚಮಚದಷ್ಟು ತುಪ್ಪ ಹಾಕುವ. ಮೊದಲಿಗೆ 2 ಈರುಳ್ಳಿಯನ್ನು ಫ್ರೈ ಮಾಡುವ ಚಂದ ಮಾಡಿ. ತುಪ್ಪ ಕಲರ್ ಬರ್ಬೇಕು ಅಷ್ಟರವರೆಗೆ ಫ್ರೈ ಮಾಡಿದ್ರೆ ಇದೇ ರೀತಿ. ಈಗ ಇದಕ್ಕೆ ಟೊಮೆಟೊ ಹಾಕಿದ್ರೆ ಇದು 2 ಉಂಟು, ಮೀಡಿಯಂ ಸೈಜ್ ಇದು ಟೊಮೆಟೊ ಮತ್ತು ಈರುಳ್ಳಿ ಹಾಕಿದ್ರೆ ಇದು. ಸ್ವಲ್ಪ ಉಪ್ಪು ಕೂಡ ಹಾಕುವ. ಒಂದು ಅರ್ಧ ಚಮಚ ಅರಶಿನ ಹುಡಿ ಕೂಡ ಒಟ್ಟಿಗೆ ಹಾಕಿದ್ರೆ ಆಯ್ತು. ಈಗ ಇದಕ್ಕೆ ಕ್ಲೀನ್ ಆದ ಏಡಿಯನ್ನು ಹಾಕುವ ನೋಡಿ. ಇದನ್ನು ಸ್ವಲ್ಪ ಜಜ್ಜಿದ್ದೇನೆ ಇಲ್ಲಿ ಮಧ್ಯದಲ್ಲಿ, ಸ್ವಲ್ಪ ಜಜ್ಜಿ ಅಂದದ್ದು. ಅದು ಮಸಾಲೆ ಎಲ್ಲ ಚೆಂದ ಮಾಡಿ ಎಳ್ಕೊಳ್ತದೆ, ಅದಕ್ಕೆ ಹಾಕುವ. ಇದನ್ನು ಮಸಾಲದ ಒಟ್ಟಿಗೆ ಕೂಡ ಬೇಯಲಿಕ್ಕೆ ಇಡ್ಲಿಕ್ಕೆ ಆಗ್ತದೆ. ಹೀಗೆ ಇಟ್ಟರೆ ರುಚಿ ಆಗಿತ್ತು, ರುಚಿ ಹೆಚ್ಚು. ಅದಕ್ಕೆ ಇವಾಗ ಹೀಗೆ ಇಡುವ ಅಂತ. ಮೊದಲಿಗೆ ಬೇಯಿಸಿ ಮತ್ತೆ ಮಸಾಲೆ ಹಾಕಿ. ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕುವ. 1 ಗ್ಲಾಸ್ ಆಗುವಷ್ಟು ಬೇಯಬೇಕಲ್ಲ, ಅದಕ್ಕೆ ಒಂದು 10 ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಬೇಕು. ಈಗ ಮಸಾಲೆ ರೆಡಿ ಮಾಡುವ. 1 ಚಮಚ ಜೀರಿಗೆ, 4 ಚಮಚ ಕೊತ್ತಂಬರಿ, ಸಾಸಿವೆ ಅರ್ಧ ಚಮಚ ಪೆಪ್ಪರ್, ಮೆಂತ್ಯ ಸ್ವಲ್ಪ ಹಾಕಿದ್ರೆ ಸಾಕು. ಜಾಸ್ತಿ ಹಾಕಿದ್ರೆ ಬೇಡ, ಜಾಸ್ತಿ ಹಾಕಿದ್ರೆ ಕಹಿ ಅದು. ಒಂದು 15 ಒಣಮೆಣಸು, ಮತ್ತೆ ಖಾರ ಮೆಣಸು ಬೇಕಿದ್ರೆ ನಿಮಗೆ ಹಾಕ್ಬೋದು. ಖಾರ ಮೆಣಸು ತಗೊಳ್ಳಿಲ್ಲ, ಯಾಕೆಂದ್ರೆ ಅದು ಜಾಸ್ತಿ ಖಾರ ಆಗ್ತದೆ ಅದಕ್ಕೆ. ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ತಂದದ್ದು. ಒಂದು 9 ಸಲ ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಚಿಕ್ಕದು. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ನೋಡಿ, ಇಷ್ಟೇ, ಜಾಸ್ತಿ ಬೇಡ. ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಆಗ್ತದೆ. ಟೊಮೆಟೊ ಹಾಕಿದ್ದೇನೆಲ್ಲ ಹಾಗೆ ನೋಡಿ. 1 ಈರುಳ್ಳಿ, ಅರ್ಧ ಚಮಚ ಅರಶಿನ ಹುಡಿ, ತೆಂಗಿನ ತುರಿ ಇದರಲ್ಲಿ ಅರ್ಧ ಉಂಟು, ಜಾಸ್ತಿ ಬೇಡ. ಇದರಲ್ಲಿ ಅರ್ಧ, ಇಡೀ ತಗೊಳ್ಳಿಲ್ಲ. ಅಂದ ಮಾಡಿ ಬೆಂದಿದೆ. 10 ನಿಮಿಷ ಬಂದರೆ ಸಾಕಾಗ್ತದೆ, ಒಂದು ಕಡಿಮೆ ಉರಿಯಲ್ಲಿ. ಹೀಗೆ ಬೇಯಿಸಿದ್ರೆ ರುಚಿ ಹೆಚ್ಚು. ಕೈ ಮೊದಲೇ ಬೇಯಿಸಿದ್ದೆ ನಾನು, ಇಲ್ಲ ಮಸಾಲೆ ಎಲ್ಲ ಒಟ್ಟಿಗೆ ಬೇಯಲಿಕ್ಕೆ ಇಡೋದು. ಈಗ ಕಡ್ದ ಮಸಾಲೆ ಹಾಕುವ. ಸ್ವಲ್ಪ ನೀರು ಹಾಕುವ. ಜಾಸ್ತಿ ನೀರು ಮಾಡೋದು ಬೇಡ, ಸ್ವಲ್ಪ ಗಸಿ ಆದರೆ ಆಯಿತು. ಸ್ವಲ್ಪ ಗ್ರೇವಿ ರೀತಿಯಲ್ಲಿ ಆಯಿತು ನೋಡಿ. ಒಂದು ಗಸಿ ಅಂದರೆ ಜಾಸ್ತಿ ನೀರು ಬೇಡ. ಎಷ್ಟು ಗಸಿ ಬೇಕು ನಮಗೆ ಬೇರೆ ಊಟ ಮಾಡಲಿಕ್ಕೆಲ್ಲ, ಬೇರೆ ದೋಸೆ ಯಾವುದು ತಿಂಡಿ ಕೂಡ ಆಗ್ತದೆ ಹೀಗೆ ಮಾಡಿದರೆ. ಸ್ವಲ್ಪ ಉಪ್ಪು ಕಡಿಮೆ ಉಂಟು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಈಗ ಮುಚ್ಚಿಟ್ಟು ಒಂದು 3 ನಿಮಿಷ ಕಡಿಮೆ ಉರಿಯಲ್ಲಿ ಕುದಿ ಬರಲಿಕ್ಕೆ ಬಿಡುವ. ಸ್ವಲ್ಪ ದಪ್ಪ ಉಂಟು ನೋಡಿ ಗ್ರೇವಿ, ಇಷ್ಟು ದಪ್ಪ ಬೇಕು. ಮತ್ತು ಒಂದು ಸ್ವಲ್ಪ ತಣ್ಣಗಾಗುವ ಸ್ವಲ್ಪ ದಪ್ಪ ಆಗ್ತದೆ. ಏಡಿ ಪದಾರ್ಥ ರೆಡಿ ಆಯಿತು ನೋಡಿ. ಇದು ಗ್ರೇವಿ ರೀತಿಯಲ್ಲಿ ಮಾಡಿದ್ದು ನಾನು, ಸುಕ್ಕ ಎಲ್ಲ ಮಾಡಿದ್ರೆ ನಮಗೆ ಯಾವುದು ಊಟಕ್ಕೆ ಮಾತ್ರ. ದೋಸೆ, ಚಪಾತಿ, ಇಡ್ಲಿ ಯಾವುದ ಕೂಡ ಈ ಪದಾರ್ಥ ನಿಮಗೆ ತಿನ್ನಲಿಕ್ಕೆ ಆಗ್ತದೆ. ಇದನ್ನು ನಿಮಗೆ ತುಂಡು ಮಾಡಿ ತೋರಿಸುವ, ಇದರ ಮಾಂಸ ಹೇಗಿರ್ತದೆ ಅಂತೇಳಿ. ಸ್ವಲ್ಪ ಜಜ್ಜಿದ್ದೇನಲ್ಲ ನೋಡಿ, ಈ ರೀತಿ ಬರ್ತದೆ ನೋಡಿ. ಇದು ಟೊಪ್ಪೆ, ಇದರಲ್ಲಿ ಎಂತ ಇಲ್ಲ. ಇದನ್ನು ತಿನ್ನಲಿಕ್ಕೆ ನೋಡಿ, ಈ ಮಾಂಸವನ್ನು ತಿನ್ನಲಿಕ್ಕೆ ನೋಡಿ. ಇದು ಮಧ್ಯದ ಭಾಗದ ಮಾಂಸ ನೋಡಿ ಹೇಗೆ ಉಂಟಂತ. ಇದು ಒಂದು ಕೈಯಲ್ಲಿ ತೆಗಿಲಿಕ್ಕೆ ಆಗೋಲ್ಲ, ಗಟ್ಟಿ ಉಂಟು ನೋಡಿ. ಇದು ಮಾಂಸವೇ ನೋಡಿ. ಮತ್ತು ಪ್ರೆಗ್ನೆಂಟ್ ಇರೋರು ಮಾತ್ರ ಇದನ್ನು ತಿನ್ನೋದು ಬೇಡ, ಯಾಕೆಂದರೆ ಭಯಂಕರ ಉಷ್ಣ, ಅದಕ್ಕೆ ಬೇಕಾಗಿ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ.